ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ದಿನಾಂಕ 1 ಆಗಸ್ಟ್ 2024. ಇಂದಿನ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂದೆ ಬರುವಂತಹ ಎಲ್ಲ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪ್ರಶ್ನೆ ಮತ್ತು ಉತ್ತರಗಳು ಕರೆಂಟ್ ಅಫೇರ್ಸ್ ವಿಭಾಗದಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿಬಿಟ್ಟು ಪ್ರತಿದಿನದ ಕ್ಲಾಸ್ನ ನೋಟ್ಸನ್ನು ಆ ದಿನದ ಸಂಜೆ ನಿಮಗೆ ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಕರೆಂಟ್ ಅಫೇರ್ಸ್ ನೋಟ್ಸು ವಿಡಿಯೋ ಕೂಡ ಬರುತ್ತೆ ಅತಿ ಶೀಘ್ರದಲ್ಲೇ. ಸೊ ಪರ್ಚೇಸ್ ಮಾಡೋಂಗಿದ್ರೆ ನೋಡಿ, 2023 ಜನವರಿಯಿಂದ ಡಿಸೆಂಬರ್ ತನಕ 80 ರೂಪಾಯಿ, 345 ಪುಟ ಇದೆ. ಸೊ ಟೋಟಲ್ 368 ಪುಟ ಬರ್ತಿದ್ದು. ಕಂಪ್ಲೀಟ್ ನೋಟ್ಸ್ ಇರುತ್ತೆ ಕನ್ನಡದಲ್ಲಿ, ಸಾಫ್ಟ್ ಕಾಪಿ ಮಾತ್ರ. ಜನವರಿಯಿಂದ ಜುಲೈ 2024 ತನಕ ಬೇಕು ಅಂದರೆ 70 ರೂಪಾಯಿ ಆಗುತ್ತೆ, 468 ಪುಟಗಳು. ಸ್ಯಾಂಪಲನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಸೊ ನಿಮಗೆ 19 ತಿಂಗಳ ನೋಟ್ಸು ಟೋಟಲ್ ಬೇಕು ಅಂದರೆ 150 ಆಗುತ್ತೆ. 813ರಿಂದ 850 ಪೇಜ್ ಆಗುತ್ತೆ ಸಾಫ್ಟ್ ಕಾಪಿ. ಪೇಮೆಂಟ್ ಐ ಡಿ ಇಲ್ಲಿದೆ, ಇಮೇಲ್ಗೆ ನೀವು ಪೇಮೆಂಟ್ ಐ ಡಿಯ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು, ಅಲ್ಲಿಗೆ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ವಿಶ್ವ ಮಾನವ ಕಳ್ಳ ಸಾಗಣೆ ದಿನವನ್ನು ಎಂದು ಆಚರಣೆ ಮಾಡ್ತೀವಿ? ಮೊದಲನೇ ಪ್ರಶ್ನೆ. ಸೊ ಪ್ರತಿದಿನದ ನ್ಯೂಸ್ ಆರ್ಟಿಕಲ್ಸ್ಗಳನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಿದ್ದೀನಿ. SBK ಕನ್ನಡ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿರಿ, ಇಂಪಾರ್ಟೆಂಟು. ಜೊತೆಗೆ KPSC ಜಂಕ್ಷನ್ ಅಂತ ನಮ್ಮ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಕೂಡ ರಿವಿಷನ್ ಮಾಡ್ಕೋಬೋದು. ಆಪ್ಷನ್ 1 ಜುಲೈ 30. ಪ್ರತಿ ವರ್ಷ ಜುಲೈ 30 ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ ಅಂತ ಜಾಗತಿಕವಾಗಿ ಆಚರಣೆ ಮಾಡ್ತಾರೆ. ಇದು ಮಾನವ ಕಳ್ಳ ಸಾಗಣೆ ಸಾಂಕ್ರಾಮಿಕ ರೋಗಕ್ಕೆ ಜಾಗತಿಕ ನಾಗರಿಕರ ಸಂವೇದನೆಗಾಗಿ ಮೀಸಲಾಗಿರ್ತಕ್ಕಂಥ ಒಂದು ದಿನ. ಮಾನವನ ಕಳ್ಳ ಸಾಗಣೆಯು ವ್ಯಕ್ತಿಗಳನ್ನು ಲಾಭಕ್ಕಾಗಿ ಬಳಸಿಕೊಳ್ಳಲು ಬಲಾತ್ಕಾರ ಅಥವಾ ಇತರ ಮೋಸದ ವಿಧಾನದ ಮೂಲಕ ಸಾಗಿಸುವುದು ಅಥವಾ ಸ್ವಾಧೀನ ಪಡೆದುಕೊಳ್ಳಿಸುವ ಒಂದು ವ್ಯವಸ್ಥೆಯನ್ನು ಒಳಗೊಂಡಿರುತ್ತೆ. ವಯಸ್ಸು ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಯಾರಾದರೂ ಕೂಡ ಈ ಹೇಯ ಕೃತ್ಯಕ್ಕೆ ಬಲಿಯಾಗಬಹುದು. ಇದು ಪ್ರಪಂಚಾದ್ಯಂತ ಇರುವಂತಹ ವ್ಯವಸ್ಥೆ. ಮಾನವ ಕಳ್ಳ ಸಾಗಣೆ ಒಂದು ಜಾಗತಿಕ ಸಮಸ್ಯೆಯಾಗಿದ್ದು, ಅದು ಗುಲಾಮಗಿರಿಯ ಯುಗದಿಂದಲೇ ಹುಟ್ಟಿಕೊಂಡು ಬಂದಿದೆ, ಇಂದಿಗೂ ಕೂಡ ಪ್ರಚಲಿತವಾಗಿ ಜೀವಂತವಾಗಿದೆ. ಸಾಮಾನ್ಯವಾಗಿ ಬಲವಂತದ ದುಡಿಮೆ ಅಥವಾ ಲೈಂಗಿಕ ಶೋಷಣೆಯ ರೂಪದಲ್ಲಿರುವ ತಮ್ಮ ಕೆಲಸ ಅಥವಾ ಸೇವೆಯಿಂದ ಪ್ರಯೋಜನ ಪಡೆಯಲು ಜನರನ್ನ ಸಾಗಿಸುವ ಅಥವಾ ಬಲವಂತಪಡಿಸುವ ಕಾನೂನು ಬಾಹಿರ ಪ್ರಕ್ರಿಯೆಯನ್ನು ನಾವು ಸರಳವಾಗಿ ಮಾನವ ಕಳ್ಳ ಸಾಗಣೆ ಅಂತ ಕರಿತೀವಿ. ವ್ಯಕ್ತಿಗಳ ಸಂಚಾರ ನಿಗ್ರಹ ಮತ್ತು ಇತರ ವೇಶ್ಯಾವಾಟಿಕೆ ಶೋಷಣೆಗಾಗಿ ವಿಶ್ವಸಂಸ್ಥೆ ನಿರ್ಧಾರವನ್ನು 1949ರಲ್ಲಿ ಅಂಗೀಕಾರ ಮಾಡಿ 51ರಿಂದ ಜಾರಿ ತಂದಿದೆ. ಸೊ ಜುಲೈ 30 ನಾವು ಈ ಒಂದು ಹೇಯ ಕೃತ್ಯ ಏನಿದೆ ಇದರ ವಿರೋಧಿ ದಿನವಾಗಿ ಪ್ರಪಂಚಾದ್ಯಂತ ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ತಮ್ಮ ವೃತ್ತಿ ಬದುಕಿಗೆ ನಿವೃತ್ತಿಯನ್ನ ಘೋಷಿಸಿದ ರೋಹನ್ ಬೋಪಣ್ಣ ಯಾವ ಕ್ರೀಡೆಯಲ್ಲಿ ಹೆಸರುವಾಸಿಯಾಗಿದ್ದರು? ಸರಿಯಾದ ಉತ್ತರ ಟೆನಿಸ್. ಭಾರತದ ಟೆನ್ನಿಸ್ ತಾರೆ ರೋಹನ್ ಬೋಪಣ್ಣ ಟೆನ್ನಿಸ್ಗೆ ತಮ್ಮ ವೃತ್ತಿಪರ ಟೆನ್ನಿಸ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಪುರುಷರ ಡಬಲ್ಸ್ನಲ್ಲಿ ಬೋಪಣ್ಣ ಮತ್ತು ಶ್ರೀರಾಮ್ ಬಾಲಾಜಿ ಜೋಡಿ ಫ್ರೆಂಚ್ ಜೋಡಿ ಗೇಲ್ ಮೊಲ್ವಿಕ್ಸ್ ಮತ್ತು ಎಡ್ವರ್ಡ್ ರೋಜರ್ ವ್ಯಾಸಲಿನ್ ವಿರುದ್ಧ 5-7, 2-6 ನೇರ ಸೆಟ್ಗಳಿಂದ ಸೋಲನ್ನೊಪ್ಪಿತು. ಈ ಸೋಲಿನೊಂದಿಗೆ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾರತದ ಟೆನ್ನಿಸ್ ಅಭಿಯಾನ ಕೂಡ ಅಂತ್ಯಗೊಂಡಿದ್ದು, ಈ ನಿಟ್ಟಿನಲ್ಲಿ ತಮ್ಮ ವೃತ್ತಿ ಬದುಕಿಗೆ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. 44 ವರ್ಷದ ಬೋಪಣ್ಣ ಈಗಾಗಲೇ ಡೇವಿಡ್ ಕಪ್ನಿಂದ ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 124 ವರ್ಷಗಳಲ್ಲೇ ಮೊದಲನೇ ಬಾರಿಗೆ ಐತಿಹಾಸಿಕ ಡಬಲ್ ಮೆಡಲ್ ಅನ್ನ ಗೆದ್ದಂಥವ್ರು ಯಾರು? ಒಲಿಂಪಿಕ್ಸ್ನ ಬಗ್ಗೆ ಇಲ್ಲಿ ಮಾತುಕತೆ ನಡೀತಾ ಇದೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮನು ಭಾಕರ್. ಶೂಟರ್ ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 3 ದಿನಗಳ ಅಂತರದಲ್ಲಿ 2 ಕಂಚಿನ ಪದಕಗಳನ್ನು ಜಯಿಸುವ ಮೂಲಕ ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ಸರ್ಬ್ಜೋತ್ ಸಿಂಗ್ ಜೊತೆಗೂಡಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಜಯಿಸುವ ಮೂಲಕ ಮನು ಅವರು ಒಂದೇ ಒಲಿಂಪಿಕ್ಸ್ನಲ್ಲಿ ಅವಳಿ ಪದಕ ಗೆದ್ದ ಸ್ವತಂತ್ರ ಭಾರತದ ಮೊಟ್ಟಮೊದಲ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. 1900ನೇ ಇಸ್ವಿಯಲ್ಲಿ ಭಾರತೀಯ ಬ್ರಿಟಿಷ್ ನಾರ್ಮನ್ ಫ್ರಿಡರ್ಚ್ ಈ ಸಾಧನೆಯನ್ನು ಮೊದಲು ಮಾಡಿದ್ರು. ಇದಲ್ಲದೆ ಭಾರತ ಮೊದಲ ಬಾರಿಗೆ ಮಿಶ್ರ ತಂಡ ವಿಭಾಗದಲ್ಲಿ ಪದಕವನ್ನು ಗೆದ್ದ ಸಾಧನೆಯನ್ನು ಕೂಡ ಮಾಡಿದೆ. ಹರಿಯಾಣ ರಾಜ್ಯದ 22 ವರ್ಷದ ಶೂಟರ್ಗಳಾದ ಮನು ಮತ್ತು ಸರ್ಬ್ಜೋತ್ ಮಂಗಳವಾರ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕದ ಹೋರಾಟದಲ್ಲಿ ದಕ್ಷಿಣ ಕೊರಿಯಾ ತಂಡದ ಜೋಡಿಗಳನ್ನು
16 ಅಂತರದಿಂದ ಮಣಿಸುವ ಮೂಲಕ ಈ ಸಾಧನೆಯನ್ನು ಮಾಡಿದ್ದಾರೆ. ಇದರೊಂದಿಗೆ ಪ್ಯಾರಿಸ್ನಲ್ಲಿ 2ನೇ ಕಂಚಿನ ಆಹಾರ ಭಾರತದ ಕೊರಳಿಗೆ ಬಿದ್ದಿದೆ. ನಮ್ಮ ಮನು ಬಾಕರ್ ಅವರು ಈ ಮುನ್ನ ಭಾನುವಾರ 10 ಮೀಟರ್ ಏರ್ ಪಿಸ್ತೂಲ್ ಮಹಿಳಾ ವಿಭಾಗದಲ್ಲಿ ಭಾರತದ ಪರವಾಗಿ ಮೊದಲ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ರು. ಸೊ ಒಂದೇ ಒಲಿಂಪಿಕ್ಸ್ನಲ್ಲಿ ಮಿಶ್ರ ಡಬಲ್ಸ್ನಲ್ಲಿ ಹಾಗೂ ಇಂಡಿವಿಜುವಲ್ಸ್ನಲ್ಲಿ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ 2 ಮೆಡಲ್ಗಳನ್ನು ಗೆದ್ದಂತಹ ಸಾಧನೆಯನ್ನು ಇವರು ಮಾಡಿರ್ತಾರೆ. ಅವಳಿ ಪದಕ ಸಾಧನೆ ಬಳಿಕ ಪ್ಯಾರಿಸ್ನಲ್ಲಿ ಹ್ಯಾಟ್ರಿಕ್ ಪದಕ ಉಳಿಸಿಕೊಳ್ಳುವ ಅವಕಾಶ ಮನು ಅವರು ಸಿಕ್ಕಿದೆ. ಇದೇ ಆಗಸ್ಟ್ 2-3ರಂದು ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಅವರು ಸೆಣಸಾಟ ಮಾಡ್ತಾರೆ. ಇದನ್ನು ನಾವು ಕಾದು ನೋಡಬೇಕಾಗತ್ತೆ. ಸೊ ಇವರಿಗೆ ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು ಸೇರಿದಂತೆ ಹಲವಾರು ಗಣ್ಯರು ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಉತ್ಪಾದಕ ಕೃತಕ ಬುದ್ಧಿಮಟ್ಟ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನ ಕಾಯ್ದುಕೊಂಡಿದೆ? ಸರಿಯಾದ ಉತ್ತರ 5. ಪೇಟೆಂಟ್ ಗಳಿಕೆಯಲ್ಲಿ 5ನೇ ಸ್ಥಾನದಲ್ಲಿ ಭಾರತ, ಮುಂದುವರಿದ ಚೀನಾದ ಪ್ರಾಬಲ್ಯ. ಜನರೇಟಿವ್ ಎಐನಲ್ಲಿ ಭಾರತದ ಪಾರಮ್ಯ. ಸೊ ಮೊದಲನೇ ಸ್ಥಾನದಲ್ಲಿ ಚೀನಾ, 2ರಲ್ಲಿ ಅಮೆರಿಕ, 3ನೇದಲ್ಲಿ ಕೊರಿಯಾ, 4ರಲ್ಲಿ ಜಪಾನ್, 5ರಲ್ಲಿ ಭಾರತ. ಉತ್ಪಾದಕ ಕೃತಕ ಬುದ್ಧಿಮತ್ತೆ, ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಈ ಕ್ಷೇತ್ರದಲ್ಲಿ ಭಾರತ ಇಡೀ ಜಗತ್ತಿನಲ್ಲೇ 5ನೇ ಸ್ಥಾನ ಗಳಿಸಿ ಹೊಸ ಸಾಧನೆಯನ್ನು ಮಾಡಿದೆ ಅಂತ ಇತ್ತೀಚೆಗೆ ಬಿಡುಗಡೆಯಾದ ಸಂಶೋಧನೆ ಒಂದರಲ್ಲಿ ತಿಳಿದು ಬಂದಿದೆ. ಪ್ರತಿ ವರ್ಷ ಪ್ರಕಟಿಸುವ ಜೆನ್ ಎಐ ಪೇಟೆಂಟ್ಗಳ ವಿಚಾರದಲ್ಲಿ ಚೀನಾ, ಅಮೆರಿಕ, ಕೊರಿಯಾ ಗಣರಾಜ್ಯ ಮತ್ತು ಜಪಾನ್ ಮೊದಲ 4 ಸ್ಥಾನದಲ್ಲಿದ್ದರೆ ಭಾರತ 5ನೇ ಸ್ಥಾನದ ಗರಿಮೆಯನ್ನು ದಕ್ಕಿಸಿಕೊಂಡಿದೆ. 5ನೇ ರ್ಯಾಂಕ್ ಗಳಿಸಿದರೂ ಈ ಕ್ಷೇತ್ರದಲ್ಲಿ ಭಾರತದ ವಾರ್ಷಿಕ ಬೆಳವಣಿಗೆ ದರ ಅದ್ಭುತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಈಗ ಈ ಕ್ಷೇತ್ರದಲ್ಲಿ ಬ್ರಿಟನ್ ಅಥವಾ ಜರ್ಮನಿಗಿಂತ ಹೆಚ್ಚಿನ ಹಕ್ಕುಗಳನ್ನು ಹೊಂದಿದೆ. 2014ರಿಂದ 2023ರ ನಡುವೆ 1350 ಹಕ್ಕುಗಳನ್ನು ನೀಡಲಾಗಿದೆ ಅಂತ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಭಾರತದಲ್ಲಿ ಪಾಸ್ಪೋರ್ಟ್ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? ಇಂಪಾರ್ಟೆಂಟ್ ಕ್ವಶನ್ ಇದು. 1967. ದೇಶದಲ್ಲಿ ಪಾಸ್ಪೋರ್ಟ್ ಕಾಯ್ದೆ 1967ರ ಜೂನ್ 24ರಂದು ಮೊಟ್ಟ ಮೊದಲನೇ ಬಾರಿಗೆ ಜಾರಿಗೆ ಬಂದಿದೆ. ಈ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಜೂನ್ 24ನ್ನ ಪಾಸ್ಪೋರ್ಟ್ ಸೇವಾ ದಿವಸ ಅಂತ ಆಚರಣೆ ಮಾಡ್ತೀವಿ. 2013ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಆಚರಣೆಯನ್ನು ನಾವು ಮಾಡಿದ್ವಿ. ನೆಕ್ಸ್ಟ್, TVS ಎಲೆಕ್ಟ್ರಾನಿಕ್ಸ್ ಕಂಪನಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದರ ಕೇಂದ್ರ ಕಚೇರಿ ಚೆನ್ನೈಯಲ್ಲಿರುತ್ತೆ. TVS ಎಲೆಕ್ಟ್ರಾನಿಕ್ಸ್ ಭಾರತದ ಎಲೆಕ್ಟ್ರಾನಿಕ್ಸ್ ಪರಿಕರಗಳನ್ನು ತಯಾರು ಮಾಡುವಂತಹ ಒಂದು ಕಂಪನಿ. ಇದರ ಕೇಂದ್ರ ಕಚೇರಿ ಚೆನ್ನೈಯಲ್ಲಿದೆ. ತುಮಕೂರಿನಲ್ಲಿರುವ ತನ್ನ ಘಟಕದಲ್ಲಿ ಎಲೆಕ್ಟ್ರಾನಿಕ್ಸ್ ತಯಾರಿಕಾ ಸೇವೆಗಳನ್ನು ಇತ್ತೀಚೆಗೆ ಇದು ಪ್ರಾರಂಭ ಮಾಡಿತ್ತು. ಹಾಗಾಗಿ TVS ಎಲೆಕ್ಟ್ರಾನಿಕ್ಸ್ ಸುದ್ದಿಯಲ್ಲಿತ್ತು. ತುಮಕೂರಿನ ತಯಾರಿಕಾ ಘಟಕವು PCB ಜೋಡಣೆ, ಉತ್ಪಾದನಾ ಪರೀಕ್ಷೆ, ಪೂರೈಕೆ ಸೇರಿದಂತೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ಘಟಕವು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾಗಿ ಓಪನ್ ಆಗಿರ್ತಕ್ಕಂಥ ಒಂದು ಘಟಕವಾಗಿದೆ. ಇತ್ತೀಚೆಗೆ ಡಾಕ್ಟರ್ ಮಸೂದ್ ಪೆಜಿಶಿಯಾನ್ ಅನ್ನು ದೇಶದ ನೂತನ ಅಧ್ಯಕ್ಷ ಎಂದು ಯಾವ ದೇಶದ ಸರ್ವೋಚ್ಚ ನಾಯಕ ಖಮೇನಿ ಘೋಷಿಸಿದ್ದಾರೆ? ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಇರಾನ್. ಇರಾನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸುಧಾರಣಾವಾದಿ ಡಾಕ್ಟರ್ ಮಸೂದ್ ಪೆಜಿಶಿಯಾನ್ ಅವರನ್ನ ದೇಶದ ನೂತನ ಅಧ್ಯಕ್ಷ ಎಂದು ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಘೋಷಣೆ ಮಾಡಿದ್ದಾರೆ. ಇದಲ್ಲದೆ ಉಪಾಧ್ಯಕ್ಷರನ್ನಾಗಿ 72 ವರ್ಷದ ಮೊಹಮ್ಮದ್ ರೆಜಾ ಆರಿಫ್ ಅನ್ನ ಆಯ್ಕೆ ಮಾಡಲಾಗಿದೆ. ಬಿಳಿ ಚಿನ್ನ ಎಂದೇ ಕರೆಯಲ್ಪಡುವ ಲಿಥಿಯಂ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ? ಇದು ಸುದ್ದಿಯಲ್ಲಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆದ ಕರೆಂಟ್ ಅಫೇರ್ಸ್. ಮಂಡ್ಯ ಮತ್ತು ಯಾದಗಿರಿ. ಬಿಳಿ ಚಿನ್ನ ಅಂತ ಕರೆಯಲ್ಪಡುವ ಲಿಥಿಯಂ ನಿಕ್ಷೇಪಗಳು ಕರ್ನಾಟಕದ ಮಂಡ್ಯ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪತ್ತೆಯಾಗಿವೆ. 2 ಜಿಲ್ಲೆಗಳಲ್ಲಿ 1600 ಟನ್ಗಳಷ್ಟು ಲಿಥಿಯಂ ಪರಮಾಣು ಶಕ್ತಿ ಇಲಾಖೆ ಘಟಕ ಮತ್ತು ಪರಮಾಣು ಖನಿಜಗಳು ಹಾಗೂ ಸಂಶೋಧನಾ ನಿರ್ದೇಶನಾಲಯ ಈ ಸಂಪನ್ಮೂಲಗಳನ್ನು ಗುರುತು ಮಾಡಿದೆ. ಲಿಥಿಯಂ ನಿಕ್ಷೇಪ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಛತ್ತೀಸ್ಗಢದಲ್ಲೂ ಕೂಡ ಕಂಡುಬಂದಿದೆ ಅಂತ ಭೂಕೇಂದ್ರ ವಿಜ್ಞಾನ ಖಾತೆಯ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಲಿಥಿಯಂಗೋಸ್ಕರ ಚೀನಾದ ಮೇಲೆ ತುಂಬ ಡಿಪೆಂಡ್ ಆಗಿದ್ವಿ. ಚೀನಾದಿಂದ ಈ ಲಿಥಿಯಮನ್ನು ತರಿಸ್ಕೊಳ್ಳುವಂಥ ಅದರ ಆಮದಿನ ಮೇಲೆ ಇರುವಂತಹ ಒಂದು ಒತ್ತಡ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಸೊ ಎಲ್ಲೆಲ್ಲಿ ಲಿಥಿಯಂ ನಿಕ್ಷೇಪ ಇದೆ ಅಂತ ನೀವು ನೋಡ್ಕೋಬಹುದು. ಮೊದಲನೇದಾಗಿ ಲಿಥಿಯಂ ಅಂದ್ರೆ ಏನು ಅಂತ ನೋಡೋಣ.
ಲಿಥಿಯಂ ಒಂದು ಮೃದುವಾದ ಬಿಳಿ ವಿಷಕಾರಿ ಲೋಹವಾಗಿದ್ದು ಇತರ ಲೋಹಗಳಿಗೆ ಹೋಲಿಸಿದ್ರೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ. ಇದನ್ನ ಗಣಿ ಮತ್ತು ಖನಿಜ ಕಾಯ್ದೆ 2023ರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳು ಅಂತ ಗುರುತಿಸಲಾಗಿದೆ. ಹಸಿರು ಇಂಧನ ಮತ್ತು ಇಂಧನ ಸಂಗ್ರಹ ಅಗತ್ಯತೆಗಳಲ್ಲಿ ಸ್ವಾವಲಂಬನೆ ಸಾಧಿಸಲು ಇದು ಸಹಕಾರಿಯಾಗುತ್ತೆ. ಎಲ್ಲಿ ಬಳಸ್ತಾರೆ? ಮೊಬೈಲ್ ಫೋನ್ಗಳು, ಇವಿ ಇತ್ಯಾದಿಗಳ ಬ್ಯಾಟರಿಗಳಲ್ಲಿ ಅಗತ್ಯವಾಗಿ ಬಳಸ್ತಾರೆ. ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಸಾಮರ್ಥ್ಯ ಸುಧಾರಿಸಲು ಮತ್ತು ತೂಕ ಕಡಿಮೆ ಮಾಡಲು ಮಿಶ್ರಲೋಹವಾಗಿ ಬಳಸ್ತಾರೆ. ಇನ್ನು ಕೈಗಾರಿಕೆಗಳಲ್ಲಿ ಹವಾನಿಯಂತ್ರಣ, ಕೈಗಾರಿಕಾ ಒಣಗಿಸುವ ವ್ಯವಸ್ಥೆಗಳು ಮತ್ತು ಗಾಜಿನ ಪಿಂಗಾಣಿಗಳಲ್ಲಿ ಇದನ್ನ ಬಳಸ್ತಾರೆ. ಮಂಡ್ಯದಲ್ಲಿ ಬಿಳಿ ಚಿನ್ನ ಪತ್ತೆಯಾಗಿರುವ ಹಿನ್ನೆಲೆ ಈ ಖನಿಜಕ್ಕಾಗಿ ಚೀನಾದ ಮೇಲೆ ಇರುವಂತಹ ಅವಲಂಬನೆ ತಗ್ಗಲಿದೆ ಅಂತ ಈಗ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇವತ್ತಿನ ಪ್ರಶ್ನೆ, 2024ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ 9ನೇ ಪುಣ್ಯತಿಥಿಯನ್ನ ಯಾವ ದಿನಾಂಕದಂದು ಸ್ಮರಿಸಲಾಯಿತು? ಉತ್ತರವನ್ನ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.